ರೀತಿಯಾಗಿ ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ ಅನ್ನುವ ಕಾರಣಕ್ಕಾಗಿಯೇ ಬಿಜೆಪಿ ಸತ್ಯ ಶೋಧನೆಗೆ ಇಳಿದಿದೆ. ಯಾವ ರೀತಿಯಾಗಿ ಪತ್ತೆ ಹಚ್ಚುವ ಕೆಲಸವನ್ನ ಮಾಡಲಾಗುತ್ತೆ, ಆ ಸಮಿತಿ ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ ಸತ್ಯ ಶೋಧನೆಗೆ ಇಳಿದಿದೆ ಬಿಜೆಪಿ. ಪರಿಷತ್ನ ಚುನಾವಣೆಯಲ್ಲಿ ಬಿಜೆಪಿಯ 6 ಶಾಸಕರಿಂದ ನಿನ್ನೆ ಕ್ರಾಸ್ ವೋಟಿಂಗ್ ಮಾಡಲಾಗಿರುವಂತಹ ಹಿನ್ನೆಲೆಯಲ್ಲಿ ಇದೀಗ ಬಿಜೆಪಿಯ ನಾಯಕರು ಸತ್ಯ ಶೋಧನೆಯನ್ನ ಮಾಡೋದಕ್ಕೆ ತೀರ್ಮಾನವನ್ನ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಸತ್ಯ ಶೋಧನೆಗೆ ಒಂದು ಸಮಿತಿಯನ್ನ ಕೂಡ ರಚನೆ ಮಾಡುವ ಕೆಲಸವನ್ನ ಬಿಜೆಪಿ ವತಿಯಿಂದ ಈಗಾಗಲೇ ಮಾಡಲಾಗ್ತಾ ಇದೆ. ಈಗಾಗಲೇ ಬಿಜೆಪಿಯ ಅನೇಕ ನಾಯಕರುಗಳು ಜೊತೆಗೆ ಶಾಸಕರುಗಳು ಹೇಳ್ತಾ ಇದ್ರು, ಈ ರೀತಿಯಾಗಿ ಯಾರು ಮಾಡಿದಾರೋ ಪಕ್ಷಕ್ಕೆ ದ್ರೋಹವನ್ನ ಎಸಗುವ ಕೆಲಸವನ್ನ ಮಾಡಿದ್ದಾರೆ ಅಂತ ಹೇಳಿ. ಸೊ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಲ್ಲಿ ವಿಫಲರಾದ್ರು ನಾಯಕರು. ಅತಿಯಾದ ವಿಶ್ವಾಸ ಇದ್ದ ಹಾಗೆ ಕಾಣಿಸ್ತಾ ಇತ್ತು. ಈಗ ಯಾರು ಕೂಡ ನಮ್ಮಲ್ಲಿ ಆ ರೀತಿಯಾಗಿ ಅಡ್ಡ ಮತದಾನ ಮಾಡೋದಕ್ಕೆ ಚಾನ್ಸೇ ಇಲ್ಲ ಅನ್ನುವಂಥದ್ದು. ಆದ್ರೆ ಒಳಗಿಂದೊಳಗೆ ಆದಂತಹ ಬೆಳವಣಿಗೆಗಳನ್ನ ನಿರೀಕ್ಷೆ ಕೂಡ ಮಾಡಿರ್ಲಿಲ್ಲ ನಾಯಕರುಗಳಲ್ಲೂ ಕೂಡ, ಎಸ್ಪೆಷಲಿ ಬಿಜೆಪಿ ಅವರ. ಕಾರಣ ಜೆಡಿಎಸ್ ಅವರಾದ್ರೂ ಅಟ್ಲೀಸ್ಟ್ ಸ್ವಲ್ಪ ಎಚ್ಚೆತ್ತುಕೊಂಡಿದ್ರು. ಆದ್ರೆ ಬಿಜೆಪಿ ಅಂತಹ ಯಾವ ರೀತಿಯ ಪ್ರಯತ್ನಗಳನ್ನು ಕೂಡ ಈ ರೀತಿಯಾಗಿ ಆಗತ್ತೆ ಅನ್ನುವಂತಹ ಒಂದು ಸಣ್ಣ ಕ್ಲೂ, ಒಂದು ಸಣ್ಣ ನಿರೀಕ್ಷೆಯನ್ನು ಕೂಡ ಇಟ್ಕೊಂಡಿರ್ಲಿಲ್ಲ. ಅಡ್ಡ ಮತದಾನ ಮಾಡಿದ ಶಾಸಕರ ಪತ್ತೆ ಹಚ್ಚುವ ಕಾರಣಕ್ಕಾಗಿಯೇ ಸತ್ಯ ಶೋಧನಾ ಸಮಿತಿಯನ್ನ ಕೂಡ ಈಗಾಗಲೇ ಬಿಜೆಪಿ ಮಾಡಿರುವಂತದ್ದು, ರಚನೆಯನ್ನ ಮಾಡಿದೆ. ಆ ಸತ್ಯ ಶೋಧನಾ ಸಮಿತಿ ಯಾರು ಆ 6 ಶಾಸಕರು ಅನ್ನೋದನ್ನ ಪತ್ತೆ ಹಚ್ಚುವ ಕೆಲಸ ಮಾಡುತ್ತೆ. ಯಾರು ಆಗಿರಲಿದ್ದಾರೆ, ಯಾರು ಈ ರೀತಿಯಾಗಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕುವ ಕೆಲಸವನ್ನ ಮಾಡುತ್ತೆ. ಸೊ ಇದರಲ್ಲಿ ಯಾರ್ಯಾರಿದ್ದಾರೆ ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ MLC ಆಗಿರುವಂತಹ CT ರವಿ ಅವರು ಕೂಡ ಈ ಒಂದು ಸತ್ಯ ಶೋಧನಾ ಸಮಿತಿಯಲ್ಲಿ ಇದ್ದಾರೆ. ಪ್ರಮುಖವಾಗಿ ಈ ಒಂದು ವಿಚಾರವೇ ದೊಡ್ಡ ಮಟ್ಟದಲ್ಲಿ ಈಗ ಬಿಜೆಪಿಗೆ ಮುಜುಗರಕ್ಕೆ ಕೂಡ ಕಾರಣ ಆಗಿರುವಂತದ್ದು. ಅದೇ ರೀತಿಯಾಗಿ ಶಾಸಕರಾಗಿರುವಂತಹ ಮಹೇಶ್ ತೆಂಗಿನಕಾಯಿ ಕೂಡ ಈ ಒಂದು ಸಮಿತಿಯಲ್ಲಿ ಇದ್ದಾರೆ. ಸತ್ಯ ಶೋಧನಾ ಸಮಿತಿಯಲ್ಲಿ ಯಾರ್ಯಾರು ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ ಅನ್ನೋದ್ರ ಕುರಿತು ಈಗ ಇರುವಂತಹ ಟಾಸ್ಕ್ ಇವರಿಗೆ ಪತ್ತೆ ಹಚ್ಚುವಂತಹ ಕೆಲಸ. ಕೆಲವರ ಮೇಲೆ ಆಲ್ರೆಡಿ ಅನುಮಾನಗಳು ಕೂಡ ಇದೆ. ಜೊತೆಗೆ ಒಂದಷ್ಟು ಕೆಲವರ ಹೆಸರನ್ನ ಹರಿಬಿಡುವ ಕೆಲಸವನ್ನ ಕೂಡ ಆಲ್ರೆಡಿ ಈಗಾಗಲೇ ಮಾಡಲಾಗಿದೆ. ಇನ್ನು ಸತ್ಯ ಶೋಧನಾ ಸಮಿತಿಯಲ್ಲಿ ಮಾಜಿ ಸಚಿವರಾಗಿರುವ ಎನ್ ಮಹೇಶ್ ಅವರು ಕೂಡ ಇದ್ದಾರೆ. ಅದರ ಜೊತೆಗೇನೆ ಈ ಒಂದು ಸತ್ಯ ಶೋಧನಾ ಸಮಿತಿಯಲ್ಲಿ ಸಾಕಷ್ಟು ರೀತಿಯಾದಂತಹ ಸವಾಲುಗಳು ಕೂಡ ಇವರಿಗೆ ಇದೆ, ಅವರನ್ನ ಪತ್ತೆ ಹಚ್ಚುವಂತಹ ಕೆಲಸ. ಸೊ ಅಡ್ಡ ಮತದಾನ ಮಾಡಿದವರನ್ನ ಪತ್ತೆ ಹಚ್ಚೋದಕ್ಕೆ ಜೂನ್ 25ರ ಗಡುವನ್ನ ಕೂಡ ನೀಡಲಾಗಿದೆ. ಆದರೆ ಜೂನ್ 23ರ ಒಳಗೇನೆ ಈಗ ಹೈಕಮಾಂಡ್ ಕೂಡ ಬುಲಾವನ್ನ ಕೊಟ್ಟಿದೆ. ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜಯೇಂದ್ರ, ಅದೇ ರೀತಿಯಾಗಿ ವಿಪಕ್ಷನಾಗಿರುವಂತಹ ಆರ್ ಅಶೋಕ್ ಅವರು ಬರಬೇಕು, ಸವಿವರವಾದ ಮಾಹಿತಿಯನ್ನ ತಗೊಂಡು ಬರಬೇಕು ಅಂತ ಹೇಳಿ. ಇನ್ನು ಸತ್ಯಾಸತ್ಯತೆ ವಾಸ್ತವಿಕತೆಯನ್ನ ತಿಳಿದು ಸಮಗ್ರ ವರದಿಯನ್ನ ಕೊಡಬೇಕು ಅನ್ನುವಂತಹ ಸೂಚನೆಯನ್ನ ಸತ್ಯ ಶೋಧನಾ ಸಮಿತಿಗೆ ಈಗಾಗಲೇ ಸೂಚಿಸಲಾಗಿದೆ. ಅಸಿಂಧುಗೊಂಡ ಮತದ ಬಗ್ಗೆಯೂ ಕೂಡ ವರದಿಗೆ ಅಲ್ಲಿ ಸೂಚನೆಯನ್ನ ನೀಡಲಾಗಿರೋದನ್ನ ಕೂಡ ನಾವು ಗಮನಿಸಬಹುದು. ಕಾರಣ ಯಾರು ಈ ರೀತಿಯಾಗಿ ಮಾಡಿದ್ದಾರೆ ಅನ್ನುವಂಥದ್ದು. ವೀಕ್ಷಕರಿದ್ರೂ ಕೂಡ ಇಂತಹ ಒಂದು ಪರಿಸ್ಥಿತಿ ಹೇಗೆ ಬಂತು ಅಂತ ಸಂಪೂರ್ಣ ವರದಿಯನ್ನ ಹೈಕಮಾಂಡ್ಗೆ ನೀಡೋದಕ್ಕೆ ಕೂಡ ಈಗಾಗಲೇ ಸಿದ್ಧತೆಯನ್ನ ಬಿಜೆಪಿಯ ನಾಯಕರುಗಳು ಮಾಡಿದ್ದಾರೆ. ಮುಂದಿನ ವಾರ ದೆಹಲಿಗೆ ಹೋಗಲಿದ್ದಾರೆ ವಿಜಯೇಂದ್ರ ಅವರು. ಅಲ್ಲಿ ವರದಿಯನ್ನ ನೀಡಲಿದ್ದಾರೆ. ಈ ರೀತಿಯಾಗಿ ಮಾಡಿದವರ ವಿರುದ್ಧ, ಪಕ್ಷ ವಿರೋಧಿ ಚಟುವಟಿಕೆಯನ್ನ ಮಾಡಿದವರ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳಬೇಕು ಅನ್ನುವಂತಹ ವಿಚಾರವನ್ನ ಕೂಡ ಹೇಳಿದ್ದಾರೆ. ಹೈಕಮಾಂಡ್ ಕೂಡ ಆಲ್ರೆಡಿ ಇದನ್ನ ಗಮನದಲ್ಲಿ ಇಟ್ಟುಕೊಂಡಿದೆ. ಜೊತೆಗೆ ಇಲ್ಲಿರುವಂತಹ ನಾಯಕರಿಗೇನೆ ದೊಡ್ಡ ಮಟ್ಟದಲ್ಲಿ ಈಗ ಈ ವಿಚಾರ ಕುತ್ತು ಬರುವಂತಹ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಸೊ ಮುಂದಿನ ವಾರ ದೆಹಲಿಗೆ ಹೋಗಲಿದ್ದಾರೆ ವಿಜಯೇಂದ್ರ ಅವರು. ಹಾಗಾದ್ರೆ ಯಾರ್ಯಾರ ಮೇಲೆ ಅನುಮಾನ ಇದೆ ಅನ್ನೋದನ್ನ ನೋಡಿದ್ರೆ ಈಗ ಯಾರನ್ನೇ ನೋಡಿದ್ರು ಕೂಡ ಅನುಮಾನದ ಕಣ್ಣಿನಿಂದಲೇ ನೋಡಬೇಕಾದಂತಹ ಪರಿಸ್ಥಿತಿ ಬಿಜೆಪಿಯಲ್ಲಿ ಉಂಟಾಗಿದೆ. ಕಾರಣ ಬಿಜೆಪಿಯಲ್ಲೇ ಇದೀಗ ಒಬ್ಬರ ಮೇಲೆ ಆರೋಪಗಳನ್ನ ಮಾಡುವಂತಹ ವಿಚಾರ ಜೋರಾಗಿದೆ. ಅವ್ರು ಮಾಡಿದ್ದಾರೆ, ಇವ್ರು ಮಾಡಿದ್ದಾರೆ ಅಂತ ಹೇಳಿ ಎತ್ತಾಕುವ ಕೆಲಸಗಳು ಕೂಡ ಆಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ವಿಜಯೇಂದ್ರ ಬಣದಿಂದ ವಿರೋಧಿ ಬಣದ ಮೇಲೆ ಅನುಮಾನ ಇದೆ. ಯಾಕಂತ ಹೇಳಿದ್ರೆ ಅವರ ಬಣದವರೇ ಮಾಡಿರಬಹುದು ಅನ್ನುವಂತಹ ಒಂದು ಅನುಮಾನವನ್ನ ವಿಜಯೇಂದ್ರ ಬಣದವರು ಹೇಳ್ತಾ ಇದ್ದಾರೆ. ಆ ರೀತಿಯ ಅನುಮಾನಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ವಿರೋಧಿ ಬಣದವರು ವಿಜಯೇಂದ್ರ ಬಣದವರ ಮೇಲೆ ಶಂಕೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇವರ ಟೀಮ್ ಅವರೇ ಅಲ್ಲಿ ಸಪೋರ್ಟ್ ಮಾಡಿರಬೇಕು ಅಂತ ಹೇಳಿ ಅದಕ್ಕೆ ಬೇರೆ ಬೇರೆ ಕಾರಣಗಳನ್ನ ಕೂಡ ಅನೇಕರು ಹೇಳಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಯಾಕೆ ಮಾಡಿರಬಹುದು ವಿಜಯೇಂದ್ರ ಬಣದವರು, ಅವರನ್ನೇ ಮಾಡಿಸಿರುವಂತಹ ಸಾಧ್ಯತೆಗಳಿದೆ ಅನ್ನುವ ಮಾತುಗಳು ಕೂಡ ಇದೆ. ಸೊ ವಿಜಯೇಂದ್ರ ಬದಲಾವಣೆಗೆ ಮತ್ತೊಮ್ಮೆ ಒತ್ತಡ ಹೇರೋದಕ್ಕೆ ಇದು ಈಗ
ಒಳ್ಳೆಯ ಅವಕಾಶ ವಿರೋಧಿ ಬಣಕ್ಕೆ ಸಿಕ್ಕಿದೆ. ಈಗಾಗಲೇ ಬಿಜೆಪಿಯ ಹೈಕಮಾಂಡ್ ಇಲ್ಲಿವರೆಗೂ ಕೂಡ ವಿಜಯೇಂದ್ರ ಅವರ ಬದಲಾವಣೆ ಮಾಡುವ ವಿಚಾರದಲ್ಲಿ ಯಾವುದೇ ರೀತಿ ಇದೆ ಅವರನ್ನೇ ಕಂಟಿನ್ಯೂ ಮಾಡೋದು ಅನ್ನುವಂತಹ ತೀರ್ಮಾನವನ್ನು ತೆಗೆದುಕೊಂಡಿತ್ತು. ಯಾಕೆ ವಿಜಯೇಂದ್ರ ಅವರ ಬದಲಾವಣೆ ಮಾಡಬೇಕು ಅನ್ನೋದಕ್ಕೂ ಕೂಡ ವಿರೋಧಿ ಬಣ ಹೇಳ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ವಿಜಯೇಂದ್ರ ಹಾಗೇನೆ ಆರ್ ಅಶೋಕ್ ಅವರ ಕುರ್ಚಿಗೆ ಇದೀಗ ಕಂಟಕ ಎದುರಾಗಿದೆ. ಅವರ ಸ್ಥಾನಕ್ಕೆ ಕುತ್ತು ಬಂದಿದೆ. ಈ ವಿಚಾರದಲ್ಲಿ ಹಾಗಾದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವ ವಿಜಯೇಂದ್ರ ಅವರು ಆರ್ ಅಶೋಕ್ ಅವರ ನಿಲುವು ಏನು, ಯಾವ ರೀತಿಯಾಗಿ ಈಗ ತನಿಖೆಯನ್ನ ನಡೆಸಲಾಗುತ್ತೆ, ಅವರ ಮಾತುಗಳೇನು ನೋಡೋಣ. ಬಸವರಾಜ್ ಇರ್ಬೋದು, ಚಂದ್ರು ಲಮಾಣಿ ಇರ್ಬೋದು, ಕೃಷ್ಣ ನಾಯಕ್ ಇರ್ಬೋದು, ಈ ರೀತಿ ಬೇರೆ ಬೇರೆ ಹೆಸರುಗಳನ್ನ ತೇಲ್ಬಿಡುವ ಮೂಲಕ ಬಿಜೆಪಿನಲ್ಲಿ ಬೆಂಕಿ ಹಚ್ಚತಕ್ಕಂತ ಕುತಂತ್ರ ಕಾಂಗ್ರೆಸ್ ಮಾಡೋದಕ್ಕೆ ಹೊರಟಿದ್ದಾರೆ. ಹಾಗಾಗೇನೆ ಇದು ಯಾವುದಕ್ಕೂ ಕೂಡ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅಂದ್ರೆ ಈಗಾಗಲೇ ನಾನು ಹಿರಿಯ ಮುಖಂಡರಾಗಿರ್ತಕ್ಕಂಥ ಸಿ ಟಿ ರವಿ ಅವರು, ಕೊಳ್ಳೇಗಾಲದ ಮಾಜಿ ಸಚಿವರು ಮಹೇಶ್ ಅವರು ಮತ್ತೆ ಮಹೇಶ್ ತೆಂಗಿನಕಾಯಿ 3 ಜನದ ತಂಡ ಈಗಾಗಲೇ ಘೋಷಣೆ ಮಾಡಿದ್ದೇವೆ. 3-4 ದಿನದಲ್ಲಿ ಸತ್ಯಾಸತ್ಯತೆ ಏನು ಅನ್ನೋದು ಹೊರಬರ್ತದೆ. ಊರಿಗೆ ಬಂದವಳು ನೀರಿಗೆ ಬಂದೇ ಇರ್ತಾಳೆ. ಸೆರಗಲ್ಲಿ ಕೆಂಡ ಕಟ್ಕೊಂಡ್ರೆ ಎಷ್ಟೊತ್ತು ಇರ್ತದೆ? ಸುಡೋವರೆಗೂ ಇರ್ತದೆ ಅಷ್ಟೇ. ಸುಟ್ಟ ಮೇಲೆ ಕೆಂಡ ಆಚೆ ಬಂದೇ ಬರ್ತದೆ. ಇದು ದುಡ್ಡು ತಗೊಂಡಿರೋದು, ಪಕ್ಕಾ ದುಡ್ಡು ತಗೊಂಡು ವೋಟ್ ಹಾಕಿರುವಂತ ಸ್ಕೀಮ್ ಇದು. ಅದರಿಂದ ಇದು ಮುಚ್ಚಿಡಿಯಕ್ಕಾಗದೇ ಇಲ್ಲ. ಯಾಕಂದ್ರೆ ಕೋಟಿ ವ್ಯವಹಾರ ಆಗಿರ್ತದೆ. ಕೋಟಿ ವ್ಯವಹಾರ, ಅನುದಾನ ಇವೆಲ್ಲನೂ ಕೂಡ ಬಯಲಿಗೆ ಬಂದೇ ಬರ್ತದೆ. ಸೊ ಅತಿಯಾದ ವಿಶ್ವಾಸ ಇತ್ತು, ಏನು ಆಗೋದಿಲ್ಲ ಅನ್ನುವಂಥದ್ದು ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗಿತ್ತು. ಅವು ಕೂಡ ಇಲ್ಲಿ ಕಾಣಿಸ್ತಾ ಇಲ್ಲ. ದುಡ್ಡಿನ ವಿಚಾರವನ್ನು ಕೂಡ ಆರ್ ಅಶೋಕ್ ಪ್ರಸ್ತಾಪ ಮಾಡಿದ್ದಾರೆ ಇಲ್ಲಿ. ಸೊ ಈ ಹಿನ್ನೆಲೆಯಲ್ಲಿ ಕ್ರಾಸ್ ಸಂಕಷ್ಟ ಈಗ ಯಾವ ರೀತಿಯಾಗಿದೆ ಅನ್ನೋದನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ, ಪ್ರಮುಖವಾಗಿ ಬಿಜೆಪಿ ಮನೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಕಂಪನವನ್ನೇ ಸೃಷ್ಟಿ ಮಾಡಿದೆ ಈ ಒಂದು ಅಡ್ಡ ಮತದಾನದ ಪರಿಣಾಮ ಈಗ ದೊಡ್ಡದಾಗಿ ಕೂಡ ನಮಗೆ ಕಾಣಿಸ್ತಾ ಇದೆ. ಬಿಜೆಪಿಯಲ್ಲಿ ಏನೇನು ಆಗ್ತಾ ಇದೆ, ಯಾವ ರೀತಿಯಾಗಿ ಆರೋಪಗಳು ಪ್ರತ್ಯಾರೋಪಗಳು ಬರ್ತಾ ಇದೆ, ಯಾರ ಮೇಲೆ ಯಾರು ಅನುಮಾನದ ದೃಷ್ಟಿಯನ್ನ ನೆಟ್ಟಿದ್ದಾರೆ ಅನ್ನುವಂಥದ್ದು. ಸೊ ಬಿಜೆಪಿಯ ಮನೆಯಲ್ಲಿ ಕಂಪನವನ್ನ ಕ್ರಾಸ್ ವೋಟಿಂಗ್ ಸೃಷ್ಟಿಯನ್ನ ಮಾಡಿದೆ. ಅಷ್ಟು ಮಾತ್ರ ಅಲ್ಲ, ಬಿಜೆಪಿ ನಾಯಕರುಗಳ ಮಧ್ಯೆನೇ ಇದು ಒಂದು ರೀತಿಯಲ್ಲಿ ಆರೋಪ ಪ್ರತ್ಯಾರೋಪಗಳನ್ನು ಮಾಡೋದಕ್ಕೂ ಕೂಡ ಕಾರಣ ಆಗಿದೆ. ಆ ಹಿನ್ನೆಲೆಯಲ್ಲಿ ಬಿಜೆಪಿ ಕಚೇರಿಯಲ್ಲಿ ಅಶೋಕ್ ವಿಜಯೇಂದ್ರ ಕೂಡ ಭೇಟಿ ಆಗಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಮಾಲೋಚನೆಯನ್ನ ಮಾಡಿದ್ದಾರೆ. ಯಾವ ರೀತಿಯಾಗಿ ಸತ್ಯಶೋಧನಾ ಸಮಿತಿಯಲ್ಲಿ ತನಿಖೆ ಆಗಬೇಕು ಅನ್ನುವಂತಹ ವಿಚಾರಗಳನ್ನ ಕೂಡ ಪ್ರಸ್ತಾಪ ಮಾಡಿದ್ದಾರೆ, ಚರ್ಚೆಯನ್ನ ಮಾಡಿದ್ದಾರೆ. ಇದರಲ್ಲಿ ಒಂದಷ್ಟು ಜನರ ಹೆಸರುಗಳು ಕೇಳಿ ಬರ್ತಾ ಇದೆ. ಆ ಹೆಸರುಗಳನ್ನ ತೇಲಿ ಬಿಡಲಾಗಿದೆ. ಕೆಲವರ ಹೆಸರು ಕೇಳಿ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿಯೇ ಅವರಾಗಿರಬಹುದೇನೋ ಅನ್ನುವಂತಹ ಚರ್ಚೆಗಳು, ಅನುಮಾನಗಳು ಕೂಡ ಆರಂಭ ಆಗಿದೆ. ನಾಯಕರನ್ನ ಭೇಟಿಯಾಗಿ ಮನವರಿಕೆ ಮಾಡ್ಕೊಡ್ತಾ ಇದ್ದಾರೆ ಶಾಸಕರು. ಈಗ ಅವ್ರಿಗೆ ಪರಿಸ್ಥಿತಿ, ಪಾಪ ನಾವು ಹಾಕಿಲ್ಲ, ನಾವು ಅಡ್ಡ ಮತದಾನ ಮಾಡಿಲ್ಲ, ನಾವು ಪಕ್ಷದ ವಿರುದ್ಧ ಹೋಗಿಲ್ಲ, ನಾವು ಪಕ್ಷ ಯಾವತ್ತೂ ಕೂಡ ನಿಷ್ಠೆಯನ್ನ ತೋರಿಸಿದೀವಿ ಅನ್ನೋದನ್ನ ಹೇಳುವಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. 6 ಶಾಸಕರನ್ನ ಹೊರತುಪಡಿಸಿ ಅವರು ಕೂಡ ಮನವರಿಕೆ ಮಾಡ್ತಾ ಇದ್ದಾರೆ. ನಾವು ಅಂತೇಳಿ ಹಾಕಿದವರಿಗೆ ಗೊತ್ತಿರುತ್ತೆ ಯಾರು ಹಾಕಿದ್ದಾರೆ ಅಂತ ಹೇಳಿ. ಸೊ ವಿಜಯೇಂದ್ರ ಆರ್ ಅಶೋಕ್ ಅವರನ್ನ ಭೇಟಿಯಾಗಿದ್ದಾರೆ. ಭೈರತಿ ಬಸವರಾಜ್ ಅವರು, ಚಂದ್ರು ಲಮಾಣಿ ಅವರು, ಕೃಷ್ಣ ನಾಯಕ್ ಅವರು, ವಿಜೇಂದ್ರ ಹೇಳ್ತಿದಾರಲ್ಲ, ಕೆಲವರ ಹೆಸರಿನಲ್ಲಿ ತೇಲಿ ಬಿಡುವಂತಹ ಪ್ರಯತ್ನಗಳು ಕೂಡ ಅಲ್ಲಿ ಆಗಿದೆ. ಇವರೇ ಹಾಕಿರಬಹುದು ಅನ್ನುವಂತಹ ಹೆಸರುಗಳನ್ನ ಅಲ್ಲಿ ಹೇಳ್ತಾ ಇದ್ದಾರೆ ಅನ್ನುವಂಥದ್ದು. ಸೊ ನಾವು ಯಾರು ಕೂಡ ಕ್ರಾಸ್ ವೋಟ್ ಮಾಡಿಲ್ಲ ಅಂತ ಹೇಳಿ ಶಾಸಕರುಗಳು ಇದೀಗ ಸ್ಪಷ್ಟನೆಯನ್ನ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಾಯಕರುಗಳನ್ನ ಭೇಟಿ ಮಾಡಿ ಅಂತಹ ಪರಿಸ್ಥಿತಿ ಇದೀಗ ಬಿಜೆಪಿಯ ಶಾಸಕರುಗಳಿಗೆ ಬಂದಿದೆ. ಹಾಗಾದ್ರೆ ಏನ್ ಹೇಳಿದ್ದಾರೆ ನೋಡೋಣ. ಪಕ್ಷಕ್ಕೆ ದ್ರೋಹ ಮಾಡಿದಂಥ ಕೆಲಸ, ಒಬ್ಬ ಪಕ್ಷ ಅಂದರೆ ಒಂದು ತಾಯಿ ಥರ ಸಮಾನ. ಆ ತಾಯಿಗೆ ನಾವು ಎಲ್ಲೋ ಒಂದು ಕಡೆ ದ್ರೋಹ ಮಾಡ್ದಂಗೆ. ಸೊ ಅಂಥವ್ರು ಯಾರೇ ಮಾಡಿದ್ರು ಕೂಡ ಅದು ಖಂಡಿತವಾಗಿ ನಾನು ಕೂಡ ಅವ್ರನ್ನ ಕ್ಷಮಿಸಲ್ಲ. ಯಾಕಂದರೆ ಅದು ಅಕ್ಷಮ ಅಪರಾಧ. ಒಂದು ಪಕ್ಷದ ಅನ್ನ ತಿಂದು, ಪಕ್ಷದ ಚೌಕಟ್ಟಲ್ಲಿದ್ದು, ಪಕ್ಷದ ಎಲ್ಲ ಸವಲತ್ತುಗಳನ್ನು ನಾವು ಅನುಭವಿಸಿ ಇವತ್ತೆಲ್ಲೋ ಒಂದು ಕಡೆ ಪಕ್ಷಕ್ಕೆ ದ್ರೋಹ ಮಾಡೋಂಥದ್ದು ನಿಜವಾಗಿ ಕೂಡ ಅದು ನೋವಿನ ಸಂಗತಿ. ಪರಿಷತ್ತಿನ ಚುನಾವಣೆಯಲ್ಲಿ ಏನು ಈ ಗೊಂದಲಗಳು ಮಾಧ್ಯಮದಲ್ಲಿ ಯಾವುದೇ ಕಾರಣಕ್ಕೂ ವಿಷಯ ಗೊತ್ತಿಲ್ಲದೇ ನಮ್ಮ ಅಧಿಕೃತವಾಗಿ ಭಾರತೀಯ ಜನತಾ ಪಾರ್ಟಿಯಿಂದ ಪಟ್ಟಿಯನ್ನು ಕೊಡೋಕ್ಕಿಂತ ಮುಂಚೆನ ದಯವಿಟ್ಟು ಅದನ್ನು ಹರಿದಿಡಬೇಡಿ. ಚಂದ್ರು ಲಮಾಣಿ, ಕೃಷ್ಣ ನಾಯಕ್ ಮತ್ತು ದುರ್ಯೋಧನ ಐಹೊಳೆ ಮತ್ತು ನಮ್ಮ ಭೈರತಿ ಬಸವರಾಜ್ ಅಂತೇಳಿ 4 ಜನರ ಹೆಸರು ತೋರಿಸಿದ್ರು. ಕೃಷ್ಣ ನಾಯಕ್ ಮತ್ತು ಚಂದ್ರು ಲಮಾಣಿ ಅವರು ಅವರಿಗೆ ವೋಟ್ ಮಾಡಲಿಕ್ಕೇ ಆ ಪಟ್ಟಿಯಲ್ಲಿ ನಾವಿಲ್ಲ, ಮತ್ತು ನಮಗೆ ND ಅಭ್ಯರ್ಥಿಗೆ ವೋಟ್ ಮಾಡಲಿಕ್ಕೆ ಪಟ್ಟಿಯಲ್ಲಿ ಸೇರಿಸಿದ್ರು. ಹಾಗಾಗಿ ಈ ರೀತಿಯ ತಪ್ಪು ಸಂದೇಶಗಳು ಹೋಗಬಾರ್ದಂತ. ಯಾವುದೇ ಕಾರಣಕ್ಕೂ ನಾನು ಓಡಿ ಹೋಗುವವನಲ್ಲ, ಪಲಾಯನ ಮಾಡುವವನಲ್ಲ ಅಂತ ಹೇಳಿ ಈ ವಿಚಾರದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವ ವಿಜಯೇಂದ್ರ ಹೇಳಿದ್ರೆ,
ಆರ್ ಅಶೋಕ್ ಹೇಳ್ತಾರೆ, ನನಗಿದು ಆಘಾತ ತಂದಿದೆ, ಆಶ್ಚರ್ಯವನ್ನ ಉಂಟು ಮಾಡಿದೆ, ಈ ರೀತಿಯಾಗಿ ಕೆಲಸ ಮಾಡ್ತಾರೆ ಅಂತ ನಾನು ಅಂದುಕೊಂಡಿರ್ಲಿಲ್ಲ ಅನ್ನುವ ವಿಚಾರವನ್ನ ಆರ್ ಅಶೋಕ್ ಹೇಳ್ತಾರೆ. ಏನ್ ಹೇಳಿದ್ದಾರೆ ಇಬ್ರು ನೋಡಿ. ಯಾರು ಮೀರ್ ಸಾಧಕರುಗಳಿದ್ದಾರೆ ನಮ್ಮ ಪಾರ್ಟಿನಲ್ಲಿ, ಅದನ್ನು ಪಕ್ಷ ಖಂಡಿತವಾಗಿ ಗಂಭೀರವಾಗಿ ತೆಗೆದುಕೊಳ್ತದೆ. ಏನು ಅವ್ರ ವಿರುದ್ಧ ಆ್ಯಕ್ಷನ್ ತೆಗೆದುಕೊಳ್ಬೇಕು ಅದನ್ನು ತಗೊಳ್ತೇವೆ. ವಿಧಾನ ಪರಿಷತ್ನಲ್ಲಾದಂಥ ಅಡ್ಡ ಮತದಾನದ ಬಗ್ಗೆ ಇವೆಲ್ಲವನ್ನು ಕೂಡ ವಿವರಿಸಬೇಕು ಅಂತೇಳಿ ನಾನು ಮನವಿಯನ್ನು ಕೂಡ ಮಾಡಿದ್ದೇನೆ. ಅಯ್ಯೋ ಬಿಡ್ರಿ, ಭಾಳ ಜನ ಚಾಣಕ್ಯರನ್ನ ರಾಜ್ಯದ ಜನ ನೋಡಿದ್ದಾರೆ, ನಾವು ಕೂಡ ನೋಡಿದ್ದೀವಿ. ಓಡೋ ಟೈಮಲ್ಲಿ ಓಡ್ತದೆ, ಬೀಳೋ ಟೈಮಲ್ಲಿ ಮುಗುರಿಸಿ ಬೀಳ್ತಾರೆ. ಇದ್ರ ಎದುರಿಸ್ತಕ್ಕಂಥ ಶಕ್ತಿ ನಮಗಿದೇನು ಹೆದರ್ಕೊಂಡು ಓಡೋಗ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಹೇಗೆ ಬಗ್ಗಿಸ್ತೇವೆ. ಇದೊಂದು ಚುನಾವಣೆಯಿಂದ ಎಲ್ಲವೂ ಕೂಡ ಮುಗಿದೋಗಿಲ್ಲ. ನನ್ನ ಹಣ ಬರದಲ್ಲಿ ಬರೆದಿದ್ದನ್ನು ಯಾರೂ ಕೂಡ ತಪ್ಸೋಕ್ಕಾಗೋದಿಲ್ಲ. ಇನ್ನೊಬ್ಬರು ಹಣೆ ಬರದಲ್ಲಿ ಬರೆದಿದ್ದು ನಾನು ಕೂಡ ತಪ್ಸೋಕ್ಕಾಗಲ್ಲ. ಈ ಎಲ್ಲ ಬೆಳವಣಿಗೆಯಿಂದ ವಿಚಲಿತವಾಗಿ ಓಡೋಗ್ತಕ್ಕಂಥ ವಿಜೇಂದ್ರ ನಾನಲ್ಲ. ನಮಗೆ ಮೋಸ ಮಾಡ್ತಾರೆ ಅನ್ನೋ ಸುಳುವೂ ಇರಲಿಲ್ಲ, ಒಂದು ಸಣ್ಣ ಸುಳುವೂ ಇಲ್ಲ. ಮೋಸ ಮಾಡಿದ್ದಾರೆ ಈಗ. ಅದರಿಂದ ಇದೊಂದು ರೀತಿ ನಮಗೆ ಆಶ್ಚರ್ಯ ಮತ್ತು ಆಘಾತ ಎರಡೂ ಆಗಿದೆ. ಇದು ಆಟೋಮೆಟಿಕ್ಕಾಗಿ ಬಂದೇ ಬರ್ತದೆ, ಮುಚ್ಚಿಡಕ್ಕೆ ಸಾಧ್ಯನೇ ಇಲ್ಲ. ಇವರು ಪಾರ್ಟಿಗೆ ದ್ರೋಹ ಬಗ್ದಿದ್ದಾರಲ್ಲ, ಈ ದ್ರೋಹನ ಜನನ ಮೆಚ್ಚಲ್ಲ, ಮುಚ್ಚಿಡಕ್ಕೂ ಸಾಧ್ಯ ಇರಲಿಲ್ಲ. ಒಂದಲ್ಲ ಒಂದಿನ ಆಚೆ ಬಂದೇ ಬರ್ತದೆ. ಅದು ಅವ್ರಿಗೆ ಕಾಯ್ಬೇಕಷ್ಟೇ. ನಾವು ದುಡ್ಡು ತಗೊಂಡಿದ್ದಾರೆ, ಅಕ್ರಮ ಮಾಡಿದ್ದಾರೆ, ಅವ್ರನ್ನ ಬಲಿ ಹಾಕಬೇಕು, ಅವ್ರು ಸರಿಯಾದಂಥ ಶಿಕ್ಷೆ ಕೊಡಬೇಕು. ಇಂಥ ಕಳ್ಳರಿಗೆ, ಇಂಥ ಖದೀಮರಿಗೆ ಸರಿಯಾದಂಥ ಶಿಕ್ಷೆ ಆಗಬೇಕು. ಅದು ಹಾಗೆ ಆಗುತ್ತೆ. ಈ ಥರ ದ್ರೋಹ ಬಗಿತಾರಲ್ಲ ಪಾರ್ಟಿಗೆ, ಇವರು ನಿಜಕ್ಕೂ ಖದೀಮ್ರೆ. ಖದೀಮರು ಇವ್ರನ್ನ ಸಾಮಾನ್ಯ ಅಂತ ನಾವು ತಿಳ್ಕೊಳಕ್ಕಲ್ಲ, ದೊಡ್ಡ ಖದೀಮ್ರು ಇದ್ದಾರೆ. ಇಂಥ ಖದೀಮರಿಗೆ ಬಲಿ ಹಾಕೋಕ್ಕೆ ಸಮಯ ಇದೆ. ಇನ್ನು ಜೀವನದಲ್ಲೇ ಅವ್ರ ಪಾಠ ಕಲಿಬೇಕು. ಇನ್ನು ಜೀವನದಲ್ಲೇ ಅವರು ಎಲೆಕ್ಷನ್ ನಿಲ್ಲಬಾರ್ದು. ಇನ್ನು ಜೀವನದಲ್ಲಿ ಅವ್ರಿಗೆ ಟಿಕೆಟ್ ಸಿಗಬಾರ್ದು. ಅವ್ರ ಜೀವನದಲ್ಲಿ ಗೆಲ್ಲಬಾರ್ದು. ಅವ್ರ ಜೀವನ ಅಂತ್ಯ ಅಂದರೆ ರಾಜಕೀಯವಾಗಿ ಅವ್ರ ಜೀವನ ಅಂತ್ಯ ಆಗ್ತೈತೆ. ಆ ರೀತಿ ರಾಜಕೀಯ ಅಂತ ಹೇಳೋದು ಯಾವಾಗ ಏನ್ ಬೇಕಾದ್ರೂ ರಾಜಕೀಯದಲ್ಲಿ ಆಗತ್ತೆ ಅನ್ನೋದಕ್ಕೆ ಇದುವೇ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿ ಬಿಜೆಪಿ ಅವರು ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ, ಆಗ ಹೋಗಿದೆ. ಜೆಡಿಎಸ್ನವರು ಎಕ್ಸ್ಪೆಕ್ಟ್ ಮಾಡಿದ್ರು, ಅದೇ ರೀತಿಯಾಗಿ ಆಗಿ ಹೋಗಿದೆ. ದಳಪತಿಗಳಂತೂ ವಿಲ ಅಂತ ಈಗ ಒದ್ದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪರಿಷತ್ನಲ್ಲಿ ಜೆಡಿಎಸ್ ಶಾಸಕರು ಕೂಡ ಅಡ್ಡ ಮತದಾನವನ್ನ ಮಾಡಿದ್ದಾರೆ. ಅವರನ್ನು ಎಷ್ಟೇ ಹಿಡಿದಿಟ್ಟುಕೊಳ್ಳುವ ಪ್ರಯತ್ನ ಮಾಡಿದ್ರು ಕೂಡ ಅದು ಕೂಡ ಇಲ್ಲಿ ಫೈಲ್ಯೂರ್ ಆಗಿದೆ. ಜೆಡಿಎಸ್ ಕಚೇರಿಯಲ್ಲಿ ಇದೇ ಕಾರಣಕ್ಕಾಗಿ ಕೇಂದ್ರ ಸಚಿವರಾಗಿರುವಂತಹ ಕುಮಾರಸ್ವಾಮಿ ಅವರು ತುರ್ತು ಸಭೆಯನ್ನ ಮಾಡ್ತಾ ಇದ್ದಾರೆ. ಮುಖಭಂಗ ಅನುಭವಿಸಿರುವ ಕಾರಣಕ್ಕೆ ಶಾಸಕರ ಅಭಿಪ್ರಾಯ ಸಂಗ್ರಹ ಮಾಡುವಂತಹ ಕೆಲಸವನ್ನ ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ದಾರೆ. ಯಾರೆಲ್ಲ ಕ್ರಾಸ್ ವೋಟ್ ಮಾಡಿದ್ದಾರೆ ಅನ್ನೋದರ ಪತ್ತೆಗಾಗಿಯೇ ಕುಮಾರಸ್ವಾಮಿ ಅವರು ಇದೀಗ ಸಭೆಯನ್ನ ಮಾಡ್ತಾ ಇರುವಂತದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕುಮಾರಸ್ವಾಮಿ ಸೇರಿದಂತೆ ಜೆಡಿಎಸ್ ನಾಯಕರು ಮಾತಾಡಿದ್ದಾರೆ. ಈ ಚುನಾವಣೆಯ ನೆನ್ನೆಯ ಫಲಿತಾಂಶ ಬಹುಶಃ ಒಂದು ನಮಗೆ ಇನ್ನೊಂದು ರೀತಿಯ ಅನುಭವವನ್ನು ಕೊಟ್ಟಿದೆ ಅನ್ನೋದು ನಾನು ಹೇಳ್ತೀನಿ. ಯಾರನ್ನೂ ದೂಷಣೆ ಮಾಡಲಿಕ್ಕೆ ಹೋಗಲ್ಲ. ಈಗ ಅತಿಯಾಗಿ ನಂಬಿಕೆ ಇಡ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತಕ್ಕಂಥದ್ದು ಒಂದು ಸಂದೇಶ ಕೆಲವರು ಕೊಟ್ಟಿದ್ದಾರೆ. ಈ ಫಲಿತಾಂಶದಿಂದ ಯಾವುದೇ ದೊಡ್ಡ ಮಟ್ಟದ ಬದಲಾವಣೆಯೂ ನಾವೇನು ತರಲಿಕ್ಕೇನಾಗೋದಿಲ್ಲ. ನಮಗೆ ನಿಜವಾದ ಒಂದು ಅಖಾಡ ಇರತಕ್ಕಂಥದ್ದು 28ರ ಚುನಾವಣೆ. ಯಾರ್ಯಾರು ಕ್ರಾಸ್ ವೋಟ್ ಮಾಡಿದ್ದಾರೆ ಅಂತಕ್ಕಂಥದ್ದು ಮೊದಲೇ ನಾನು ನಿರೀಕ್ಷೆನೂ ಇಟ್ಕೊಂಡಿದ್ದೆ. ಅದು ಯಾರಿಂದ ಹೋಗುತ್ತೆ ಅಂತ ಇದೆ. ನಾನು ಯಾರಿಗೂ ಹೊಸಬ್ರು ಬರ್ತಾರೆ. ಅದೇ ಜನ್ಜಿ ಅಂತ ಈಗ ಹೊಸದಾಗಿ ಶುರುವಾಗಿದೆಯಲ್ಲ, ಬಹಳ ಜನ ಬರ್ತಾರೆ. ಅವ್ರ ಹೆಸರು ಎತ್ತಲೇಬೇಡಿ ಬಿಡಿ, ನನ್ನ ಹತ್ರ ಅವ್ರ ಹೆಸರೇ ತರಬೇಡಿ. ಇನ್ನು ಮುಂದಕ್ಕೆ ನನ್ನ ಹೋರಾಟ ಪ್ರಾರಂಭ ಆಗುತ್ತೆ. ಏನೇನು ನಡೀತಿದೆ ಅನ್ನೋದು ಗೊತ್ತಿದೆ ನನಗೆ. ಕಾಂಗ್ರೆಸ್ಸಲ್ಲಿ ನಮ್ಮಲ್ಲಿ ಇದ್ದವರೇ ಭಾಳ ಸುಮಾರು ಜನ ಅಲ್ಲಿರೋದ್ರಿಂದ ನಮಗೊಂದು 2 ಮತ ಬರ್ಬೋದು ಅನ್ನೋ ನಿರೀಕ್ಷೆ ಇತ್ತು. ಆದರೂ ಸಹ ನಮಗೆ ನಿನ್ನೆಯಿಂದ ಭಾಳ ನೋವಾಗಿದೆ. ನೋವಾಗಿರೋದು ನಾನು ಸೋತಿದ್ದಕ್ಕಲ್ಲ, ನಮ್ಮ ಪಕ್ಷದಲ್ಲಿ ಏನೋ ಒಂದು 4-5 ಮತ ನಮಗೆ ಬಂದಿಲ್ಲ. ಅದ್ರ ಬಗ್ಗೆ ಒಂದು ಸಾರಿ ಎಲ್ಲರೂ ಸೇರಿ ಆತ್ಮಾವಲೋಕನ ಮಾಡ್ಕೊಳ್ಳೋ ಅವಶ್ಯಕತೆ ಇದೆ. ಬಹಿರಂಗ ಮಾಡಿ ಅದೇನು ಆ್ಯಕ್ಷನ್ ತಗೊಳ್ಳಿ. ಇವತ್ತು ಮೀಟಿಂಗ್ ಇದೆ, ಮೀಟಿಂಗ್ ಹೋಗ್ತಾ ಆಯ್ತಪ್ಪ, ಹೌದು. ಈಗ ಏನು ಆ್ಯಕ್ಷನ್ ತಗೋಬೇಕು ತಗೊಳ್ಳಿ, ತಪ್ಪೇನಿಲ್ಲ. ಅಲ್ಲ ನೀವು ಮಾಡಿದ್ದೀರಾ ಸರ್? ಈಗ ನೋಡಪ್ಪ, ಈಗ ಅಲ್ಲ ಪಕ್ಷ ನಿಷ್ಠೆನ ಎರಡೂ ವಿಷಯ ನಾನು ಹೇಳ್ತಾ ಇದ್ದೀನಿ ನೇರವಾಗಿ. ಹಾಗಾಗಿ ಈಗ ಯಾರು ಏನು ಅಂತ ವಿಷಯ ಗೊತ್ತಾಗಿ ಅವ್ರು ಏನು ಆ್ಯಕ್ಷನ್ ತಗೋಬೇಕು ತಗೊಳ್ಳಿ, ಸಂತೋಷ. ನಮಗೆ ನಾಚಿಕೆ ಆಗ್ತದೆ ಶಾಸಕರಾಗಿ. ಯಾವುದೇ ಮನುಷ್ಯನ ನಂಬಿಕೆ ಕುತ್ತಿಗೆ ಕುಯ್ಬಾರ್ದು. ಕುಮಾರಣ್ಣ ನಂಬಿಸಿದ್ರು ಇವರೆಲ್ಲ, ಇಲ್ಲ ನಾವು ಓಟ್ ಹಾಕ್ತೀವಿ,
100% ಅಂತೇಳಿ ಈ ಥರ ಕುದಿಗೆ ಕುಯ್ಯ ಕೆಲಸ ಮಾಡೋದು ಶೋಭೆ ತರ್ತಕ್ಕಂಥಲ್ಲ. ಯಾರಾದರೂ ನಮ್ಮ ಶಾಸಕರಿಗೆ ಘನತೆ ಗೌರವ ಇದ್ದರೆ ಅದನ್ನು ಮಾಡಬಾರ್ದಾಗಿತ್ತು. ಪಕ್ಷ ವಿರೋಧಿ ಚಟುವಟಿಕೆಯನ್ನ ಮಾಡಿದ್ರು, ತಾಯಿಗೆ ನಂಬಿಸಿ ಇಲ್ಲಿ ಮೋಸ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ, ಹಾಗಾಗಿ ಅವ್ರು ಯಾರಿಗೂ ಒಳ್ಳೇದಾಗಲ್ಲ ಅನ್ನುವಂತಹ ವಿಚಾರವನ್ನ ಈಗ ಅಲ್ಲಿಯ ನಾಯಕರುಗಳು ಹೇಳ್ತಾ ಇದ್ದಾರೆ, ಶಾಸಕರುಗಳು ಹೇಳ್ತಾ ಇದ್ದಾರೆ. ಆದ್ರೆ ಯಾರ್ಯಾರು ಏನು ಅಡ್ಡ ಮತದಾನ ಮಾಡಿದ್ದಾರೆ ಅನ್ನೋದು ಅವರಿಗೆ ಖಂಡಿತವಾಗ್ಲೂ ಕೂಡ ಗೊತ್ತಿರುತ್ತೆ. ಆದ್ರೆ ಖಂಡಿತ ಒಂದಲ್ಲ ಒಂದಿನ ಗೊತ್ತಾಗುತ್ತೆ ಅನ್ನೋದು ಈಗಾಗಲೇ ಬಿಜೆಪಿ ಹಾಗೆಯೇ JDS ನಾಯಕರ ಮಾತು. ಏನಾಗುತ್ತೆ ಈ ವಿಚಾರದಲ್ಲಿ, ಯಾವ ರೀತಿಯ ಬೆಳವಣಿಗೆಗಳು ನಡೆಯುತ್ತೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ ಮುಂದಿನ ದಿನಗಳಲ್ಲಿ.